ಹಾಯ್ ಆಲ್, ಇವತ್ತು ಕಡಲೆ ಹಿಟ್ಟಿಂದ ಕ್ವಿಕ್ಕಾಗಿ ಒಂದು ದೋಸೆ ಮಾಡೋರನ್ನು ನೋಡೋಣ. ನಾನಿಲ್ಲಿ ಬೇಸನ್ ರೆಡಿ ಕಡಲೆ ಹಿಟ್ಟು ಸಿಗುತ್ತಲ್ವ, ಅದನ್ನು 200 ಗ್ರಾಮ್ಸ್ ಅಷ್ಟು ತೊಗೊಂಡಿದ್ದೀನಿ. ಪ್ಯಾಕೆಟ್ದು ಕಡಲೆ ಹಿಟ್ಟಿದು. ಈ ಕಡಲೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಾರ್ಮಲ್ ವಾಟರ್ ಹಾಕ್ಬಿಟ್ಟು ಕಲಸಿಟ್ಬಿಡೋಣ. ದೋಸೆ ಹಿಟ್ಟಿನ ಹದ ನಿಮಗೆ ಗೊತ್ತಲ್ವ ಹೇಗಿರುತ್ತೆ ಅಂತ. ಕೈಯಲ್ಲೂ ಕಲಿಸ್ಬೋದು, ನಾನು ವಿಸ್ಕರಲ್ಲಿ ಕಲಿಸ್ತಾ ಇದ್ದೀನಿ. ನೋಡಿ, ನೀಟಾಗಿ ದೋಸೆ ಹಿಟ್ಟಿನ ಹದಕ್ಕೆ ಸ್ವಲ್ಪ ಗಟ್ಟಿ ಇದ್ದರೆ ಸಾಕು. ಆಮೇಲೆ ಎಲ್ಲ ಹಾಕಿದ್ಮೇಲೆ ನೀರು ನೋಡಿ ಆಮೇಲೆ ಅಡ್ಜಸ್ಟ್ ಮಾಡ್ಕೋಬೋದು, ಇಲ್ಲ ನೀರಾಗೂ ಕಲಿಸ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಸ್ವಲ್ಪ ಇದು ನೆಂದರೆ ಗಟ್ಟಿ ಆಗುತ್ತೆ. ನೆನಿಬೇಕಿದು, ಏನೇ ಅಂದರೂ ಒಂದು 20 to 30 ಮಿನಿಟ್ಸ್ ನೆನಿಬೇಕು. ಕಲಿಸ್ಬಿಟ್ಟು ಬಿಟ್ಬಿಟ್ರೆ, ಇಲ್ಲ ರಾತ್ರಿ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಎದ್ದು ಹಾಕ್ಕೋಬೋದು ಕಲಸಿಟ್ಕೊಂಡ್ರೆ. ನೋಡಿ, ಟೊಮೆಟೊ ಬೇಕು, ಹಣ್ಣಾಗಿರೋ ಟೊಮೆಟೊ, ಜೀರಿಗೆ, ಓಂಕಾಳು, ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ಇವಾಗ ನಾನು ಕಸೂರಿ ಮೇಥಿ ಆಪ್ಷನಲ್ಲಿ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೋಡಿ, ಇವಾಗ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. MT ಅವ್ರದ್ದು ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಚಿಲ್ಲಿ ಪೌಡರು ಎಲ್ಲ ಹಾಕ್ಕೋಬೋದು. ಇಲ್ಲಾಂದರೆ ನಿಮ್ಗೆ ಏನು ಪುಡಿಗಳಿಲ್ಲ ಅಂದರೆ ರಸಂ ಪೌಡರ್ ಹಾಕ್ಕೋಬೋದು ಖಾರಕ್ಕೆ, ಇಲ್ಲ ಹಸಿರು ಮೆಣಸಿನ್ಕಾಯಿ ಹೆಚ್ಚು ಹಾಕ್ಕೋಬೋದು. ನಾನಿವತ್ತು ಪುಡಿ ಹಾಕ್ತಾಯಿದ್ದೀನಿ, ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ, ಗರಂ ಮಸಾಲ ಹಾಕ್ತಾಯಿದ್ದೀನಿ, ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಇವಾಗ. ಮತ್ತು ಇದಕ್ಕೆ ಸ್ವಲ್ಪ ಅರಶಿನೂ ಹಾಕ್ಕೋಬೇಕು, ಸ್ಕಿಪ್ ಆಗಿದೆ. ಓಂಕಾಳು, ಅದೇ ಅಜ್ವೈನ್ ಅಂತಾರಲ್ಲ ಅದು, ಮತ್ತು ಅರಶಿನ 2 ಸ್ಕಿಪ್ ಆಗಿದೆ ವಿಡಿಯೋನಲ್ಲಿ. ಈಗ ಟೊಮೆಟೊ ಸಣ್ಣಗೆ ಹೆಚ್ಚಿಬಿಟ್ಟು ಅದೆಲ್ಲ ಪುಡಿಗಳು ಹಾಕಿದ್ಮೇಲೆ ಉಪ್ಪು ಹಾಕಿ ನೀರಾಗಿ ಕಲಸಿದ್ದೀವಲ್ಲ, ಪುಡಿಗಳು ಹಾಕಿದ್ಮೇಲೆ ಸಣ್ಣಗೆ ಟೊಮೆಟೊ 2 ಹಣ್ಣಾಗಿರೋ ದೊಡ್ಡ ಟೊಮೆಟೊ ತೊಗೊಂಡು ಸಣ್ಣಗೆ ಹೆಚ್ಚಿಬಿಟ್ಟು ಇದಕ್ಕೆ ಹಾಕಿ ಒಂದು ಅರ್ಧ ಗಂಟೆ ಮುಚ್ಚಿಟ್ಬಿಡೋಣ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಕರಿಬೇವು, ಕೊತ್ತಂಬರಿ, ಹಸಿರು ಮೆಣಸಿನ್ಕಾಯಿ ಯಾರು ಹಾಕ್ಕೋಬೋದು, ನಿಮಗಿಷ್ಟ ಖಾರಕ್ಕೆ ಹೆಂಗೆ ಬೇಕು ಹಂಗೆ ಹಾಕ್ಕೋಬೋದು. ಇವಾಗ ನೀಟಾಗಿ ಕಲಿಸ್ಬಿಟ್ರೆ ಅರ್ಧ ಗಂಟೆ ಬಿಟ್ಟರೆ ಗಟ್ಟಿ ಆಗುತ್ತೆ, ದೋಸೆ ಹಿಟ್ಟಿನ ಹದ ಬರುತ್ತೆ. ನೋಡಿ, ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಡೋಣ ಅರ್ಧ ಗಂಟೆ. ಇವಾಗ ನೆಂದಿದೆ ಅರ್ಧ ಗಂಟೆ ಆದಮೇಲೆ. ಇವಾಗ ಹೇಗೆ ದೋಸೆ ಹಾಕೋದು ನೋಡೋಣ. ಇದು ಪ್ರೋಟೀನ್ ರಿಚ್, ಇದು ಕಡಲೆ ಹಿಟ್ಟಿನ ದೋಸೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪ್ರೋಟೀನ್ಸ್ ತಿನ್ನೋರು ಈ ರೀತಿ ಬೇಸನ್ ಚೀಲ ಅಂತಲೂ ಕರೀತಾರೆ ಇದಕ್ಕೆ. ನಾರ್ತ್ ಇಂಡಿಯನ್ನಲ್ಲಿ ಜಾಸ್ತಿ ಮಾಡ್ತಾರೆ, ಗುಜರಾತೀಸು. ಸೊ ಇದಕ್ಕೆ ಒಳ್ಳೆ ಚಟ್ನಿ ಅಥವಾ ಮೊಸರೊಟ್ಟಿಗೆ ನೀವು ತಿನ್ಬೋದು. ಇದಕ್ಕೇನು ಹಾಕೋದೇ ಬೇಡ, ಓಂಕಾಳು ಇರೋದ್ರಿಂದ ಖಾರದ ಪುಡಿ ಎಲ್ಲ ಹಾಕಿರ್ತೀವಲ್ಲ, ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿನ್ಬಿಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಪ್ರೋಟೀನ್ ರಿಚ್ ರೆಸಿಪಿ ಇದು. ನೋಡಿ, ಇಷ್ಟೇ. ತವಾದ ಮೇಲೆ ಹಾಕ್ಬಿಟ್ಟು ತವ ಒಂದ್ಸಲ ತಿರುಗಿಸ್ಬಿಟ್ರೆ ಹಗ್ಲ ಹರಡ್ಕೊಳ್ಳುತ್ತೆ. ಆಮೇಲೆ 2 ಸೈಡು ನೀಟಾಗಿ ಮಾಮೂಲಿ ದೋಸೆ ಹೇಗೆ ಬೇಯಿಸ್ತೀರ ಹಾಗೆ ಎಣ್ಣೆ ಹಾಕ್ಬಿಟ್ಟು ಬೇಯಿಸ್ಕೊಂಡ್ರಾಯ್ತು. ನೋಡಿ ಹೆಂಗೆ ಗೋಲ್ಡನ್ ಬ್ರೌನ್ ಬಂದಿದೆ. ನೋಡಿ, ರೆಡಿ ಇದೆ ಬಿಸಿ ಬಿಸಿ ಕಡಲೆ ಹಿಟ್ಟಿನ ದೋಸೆ ರೆಡಿ ಇದೆ. ನೀವು ಕ್ಯಾಪ್ಸಿಕಮ್ ಆದರೂ ಹಾಕ್ಕೋಬೋದು ಇದಕ್ಕೆ. ನಾನು ಬರೀ ಟೊಮೆಟೊ ಹಾಕಿದ್ದೀನಿ. ಟ್ರೈ ಮಾಡಿ ಹೇಳ್ತೀರಲ್ಲ ಹೇಗೆ ಬಂತು ಅಂತ. ಥ್ಯಾಂಕ್ ಯು ಆಲ್.